ಕುಡಿದು ಬಂದು ಡಿಕೆಶಿ ಫ್ಲೆಕ್ಸ್ ಅನ್ನ ಹರಿದಿದ್ರು ಬಿಜೆಪಿ ಕಾರ್ಯಕರ್ತರು. ಡಿಕೆಶಿ ಫ್ಲೆಕ್ಸ್ ಹರಿಯುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ TV5ಗೆ ಲಭ್ಯ ಆಗಿದೆ. ಕುಡಿದ ಮತ್ತಿನಲ್ಲಿ ಮನಸು ಇಚ್ಛೆ ಬ್ಯಾನರ್ ಹರಿದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನಿನ್ನಾಗಿದ್ದಂಥ ಘಟನೆ ಇದು. ನಗರದ ಹನುಮಂತಪ್ಪ ಸರ್ಕಲ್ನಲ್ಲಿ ಡಿಕೆಶಿಗೆ ಶುಭ ಕೋರ್ಲಿಕ್ಕೆ ಹಾಕಿದಂಥ ಫ್ಲೆಕ್ಸ್ ಇದು. ಇದರಲ್ಲಿ ಸ್ಥಳೀಯ ಶಾಸಕ, ಚಿಕ್ಕಮಗಳೂರು ಶಾಸಕ ತಮ್ಮಯ್ಯವರು ಕೂಡ ಇದ್ದರು. ನೋಡಿ, ಮನಸು ಇಚ್ಛೆ ಬ್ಲೇಡ್ ತಗೊಂಡು ಹರಿದಾಕ್ಬಿಟ್ಟಿದ್ದಾರೆ. ಬ್ಯಾನರ್ ಹರಿದು CTR ಅಂತ ಬರೆದಿದ್ರು ಬಿಜೆಪಿ ಕಾರ್ಯಕರ್ತರು. CTR ಅಂದ್ರೆ ಗೊತ್ತಲ್ಲ, CT ರವಿ. ಈಗಾಗಲೇ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅವರು ಈ DCC ಬ್ಯಾಂಕ್ ಸಭೆಗೇನೋ ಬಂದಿದ್ರಂತೆ. ಸಭೆ ಆದಮೇಲೆ ಗೊಬ್ಬರ ತೊಗೊಂಡಿದ್ದಾರೆ. ಗೊಬ್ಬರದ ಅಂಗಡಿಗೆ ಹೋಗಿ, ಅಂದರೆ ಗೊಬ್ಬರ ತೊಗೊಳಕ್ಕೆ ಹೋಗಿದ್ದಾರೆ. ಗೊಬ್ಬರ ಸಿಗಲಿಲ್ಲ, ಅಂಗಡಿ ಕ್ಲೋಸ್ ಆಗಿತ್ತು ಅಂತೇಳಿ ಎಣ್ಣೆ ಹೊಡೆದಾರೆ. ಫುಲ್ಲು ಎಣ್ಣೆ ಹೊಡೆದು ಅಲ್ಲಿ ಬ್ಲೇಡ್ ತೊಗೊಂಡು ಹೋಗಿ ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಎಕ್ಸ್ಕ್ಲೂಸಿವ್ ಅಂತ ದೃಶ್ಯ ಇದು. ಹಾಡಾಗಲೇ ಆಗಿರುವಂಥ ಘಟನೆ ರೀ ಇದು. ನೋಡಿ, ದೊಡ್ಡ ಬ್ಯಾನರ್, DK ಶಿವಕುಮಾರ್, ತಮ್ಮಯ್ಯವರೆಲ್ಲ ಫೋಟೋ ಇದೆ. ಅದನ್ನು ಮನಸ್ಸು ಇಚ್ಛೆ ಹರಿದು ಹಾಕಿದ್ದಾರೆ. ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಈ ಪುಂಡ್ರ ಹಾವಳಿ ಎಷ್ಟಿರ್ಬೋದು ಅಂತ. ಆರೋಪಿಗಳು ನೋಡ್ತಾ ಇದ್ದೀವಿ. ಒಂದು ಕಡೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇವರೇ ಇಬ್ಬರು BJP ಕಾರ್ಯಕರ್ತರು. DK ಶಿವಕುಮಾರ್ ಅವರಿಗೆ ಶುಭ ಕೋರಲು ಹಾಕಿದಂತಹ ಫ್ಲೆಕ್ಸನ್ನು ಹರಿದಾಕಿದ್ದು ಹನುಮಂತಪ್ಪ ಸರ್ಕಲ್ ಇದು. ನೋಡಿ, ಹೇಳೋರು ಕೇಳೋರು ಯಾರೂ ಇಲ್ಲ ಅವ್ರಿಗೆ. ಅಲ್ಲಿ ಪೊಲೀಸರು ಬಂದು ಕೇಳ್ತಾರೆ, ಆದರೂ ಕೂಡ ಕೇಳದೆ ಬ್ಯಾನರನ್ನು ಹರಿದು ಹಾಕ್ತಾರೆ. ಫುಲ್ ಟೈಟ್ ಆಗಿಬಿಟ್ಟಿದ್ದಾರೆ. ಏನಾದರೂ ಮಾಡ್ಕೊಳ್ಳಿ, ಎಣ್ಣೆ ಹೊಡಿಲಿ, ಹಂಗೆ ಇರಲಿ. ಪೊಲೀಸರು ಮನವೊಲಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಬೇಡ, ಇದು ತಪ್ಪು, ಹಂಗೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಆದರೂ ಕೇಳ್ತಾ ಇಲ್ಲ. ನೋಡಿ, ಇಲ್ಲಿ ಅವ್ರಿಗೆ ವಾದ ಮಾಡ್ತಾ ಇದ್ದಾರೆ. ಅವ್ರಿಗೇನೇನೋ ಅಂತ ಇದ್ದಾರೆ ಅವರು. ಆಲ್ರೆಡಿ ಪೊಲೀಸರು ಬರೋಷ್ಟರಲ್ಲೇ ಹರಿದು ಹಾಕಿಬಿಟ್ರು. ನೋಡಿ, ರಾಜಕೀಯ ವೈಷಮ್ಯ ಇರಬೇಕು, ಆದರೆ ಇಂಥ ಕೀಳು ಮಟ್ಟದ ರಾಜಕೀಯ ಇರಬಾರ್ದು. ಅದು ಯಾವುದೇ ಪಕ್ಷ ಇರಲಿ. DK ಶಿವಕುಮಾರ್ ಮೊನ್ನೆ ಹೋಗಿ ಯಡಿಯೂರಪ್ಪನವ್ರು ಭೇಟಿ ಆಗಲಿಲ್ವಾ? ದೇವೇಗೌಡರನ್ನ ಭೇಟಿ ಆಗಲಿಲ್ವಾ? ಅಲ್ಲೆಲ್ಲ ನಾಯಕರು ಚೆನ್ನಾಗಿದ್ದಾರೆ. ನೀವು ನೋಡಿದ್ರೆ ಕಿತ್ತಾಡ್ತೀರಿ BJP ಕಾಂಗ್ರೆಸ್ ಅಂತೇಳಿ.